ನಮಸ್ತೆ ಸ್ನೇಹಿತರೆ, PR ಅಕಾಡೆಮಿಗೆ ಸ್ವಾಗತ. ನೀವೇನಾದ್ರೂ ಸರ್ಕಾರಿ ಹುದ್ದೆಯನ್ನ ಹುಡುಕ್ತಾ ಇದ್ದೀರಾ ಅಂತ ಹೇಳಿದ್ರೆ ಇದೊಂದು ಸುವರ್ಣ ಅವಕಾಶ ಆಗಿದೆ. ತಿಂಗಳಿಗೆ 1,20,000 ರೂಪಾಯಿಗಿಂತ ಜಾಸ್ತಿ ಸಂಬಳ ಸಿಗುವಂತಹ ಕೆಲಸದ ಡೀಟೇಲ್ಸ್ ನ ತಗೊಂಡ್ಬಂದಿದೀವಿ. ಇದು ಯಾವ ಸರ್ಕಾರಿ ಹುದ್ದೆ, ಹೇಗೆ ಅರ್ಜಿ ಹಾಕೋಬೇಕು, ಮತ್ತೆ ನೋಟಿಫಿಕೇಶನ್ ನ ಹೇಗೆ ಡೌನ್ಲೋಡ್ ಮಾಡ್ಕೋಬೇಕು ಅದನ್ನ ಎಲ್ಲದನ್ನು ತಿಳಿಸ್ಕೊಡ್ತೀವಿ. ವಿಡಿಯೋನ ಕೊನೆ ತನಕ ನೋಡಿ. ವಿಡಿಯೋ ಶುರು ಮಾಡೋಕ್ ಮುಂಚೆ ಇನ್ನೂ ಈ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಇವಾಗಲೇ ಸಬ್ಸ್ಕ್ರೈಬ್ ಆಗ್ರಿ. ಪ್ರತಿದಿನನೂ ಗೌರ್ನಮೆಂಟ್ ಜಾಬ್ ಡೀಟೇಲ್ಸ್ ನ ತಪ್ಪದೆ ನಿಮಗೆ ತಲುಪಿಸ್ತೀವಿ. ಸೊ ಸಬ್ಸ್ಕ್ರೈಬ್ ಆಗೋದು ಮರಿಬೇಡಿ. ಹಾಗೆ ಅದರ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಪ್ರೆಸ್ ಮಾಡಿ. ವಿಡಿಯೋ ಅಪ್ಲೋಡ್ ಆಗಿದ ತಕ್ಷಣನೇ ನಿಮಗೆ ನೋಟಿಫಿಕೇಶನ್ ಬರುತ್ತೆ. ಆದಷ್ಟು ಬೇಗ ಅರ್ಜಿಯನ್ನ ಹಾಕೋಬಹುದು. ಇವಾಗ ವಿಡಿಯೋನ ಶುರು ಮಾಡೋಣ. NHIP MPL ನವರು ಹುದ್ದೆಗಳಿಗೆ ಅರ್ಜಿಯನ್ನ ಕರೆದಿದ್ದಾರೆ. ನ್ಯಾಷನಲ್ ಹೈವೇಸ್ ಇನ್ವಿಟ್ ಪ್ರಾಜೆಕ್ಟ್ ಮ್ಯಾನೇಜರ್ಸ್ ಪ್ರೈವೇಟ್ ಲಿಮಿಟೆಡ್ ಅಂತ ಹೇಳಿ. ಇದು ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಡಿಪಾರ್ಟ್ಮೆಂಟ್ ನ ಅಡಿಯಲ್ಲಿಯೇ ಬರುವಂತಹ ಕಂಪನಿ ಇದಾಗಿದೆ. ಇದಕ್ಕೆ ಉದ್ಯೋಗ ಸ್ಥಳ ಅಖಿಲ ಭಾರತದಲ್ಲಿ ಖಾಲಿ ಇರುತ್ತೆ. 3 ಹುದ್ದೆ ಖಾಲಿ ಇದೆ. ಯಾವ ಹುದ್ದೆ ಇದು ಅಂತ ನೋಡೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆ ಇದಾಗಿದೆ. ವರ್ಷಕ್ಕೆ 14,50,000 ರೂಪಾಯಿಗಳ ತನಕ ಸ್ಯಾಲರಿ ಇರುತ್ತೆ. ಅಂದ್ರೆ ತಿಂಗಳಿಗೆ 1,20,000 ರೂಪಾಯಿ. ವಯೋಮಿತಿಯ ಡೀಟೇಲ್ ನ ತಿಳ್ಕೊಳ್ಳೋಣ. ಇವಾಗ ವಯೋಮಿತಿಯ ಡೀಟೇಲ್ ನ ತಿಳ್ಕೊಳ್ಳೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ 3 ಹುದ್ದೆ ಖಾಲಿ ಇದೆ. ಮುಂಚೆನೆ ತಿಳಿಸಿದ ಹಾಗೆ ಮಿನಿಮಮ್ 18 ವರ್ಷ, ಮ್ಯಾಕ್ಸಿಮಮ್ 35 ವರ್ಷದವರು ಕೂಡ ಅರ್ಜಿಯನ್ನ ಹಾಕೋಬಹುದು. ಸ್ಯಾಲರಿಯನ್ನ ನೋಡೋದಾದ್ರೆ ಡೆಪ್ಯೂಟಿ ಮ್ಯಾನೇಜರ್ ಹುದ್ದೆಗೆ 14,50,000 ರೂಪಾಯಿ. ಮುಂಚೆನೆ ತಿಳಿಸಿದ್ದೀನಿ. ಸೆಲೆಕ್ಷನ್ ಪ್ರೋಸೆಸ್ ವಿವರ: ರಿಟರ್ನ್ ಟೆಸ್ಟ್, ಲಿಖಿತ ಪರೀಕ್ಷೆ ಬರೀಬೇಕು. ಅದಾದ ನಂತರ ಇಂಟರ್ವ್ಯೂ ಇರುತ್ತೆ, ಸಂದರ್ಶನ. ಇದಿಷ್ಟು ಸೆಲೆಕ್ಷನ್ ಪ್ರೋಸೆಸ್ ವಿವರ. ಅರ್ಜಿಯನ್ನ ಹೇಗೆ ಹಾಕೋಬೇಕು ಅನ್ನೋದನ್ನ ತಿಳಿಸ್ಕೊಡ್ತೀನಿ. ಅದಕ್ಕಿಂತ ಮುಂಚೆ ಲೈಕ್ ಮಾಡಿಲ್ಲ ಈ ವಿಡಿಯೋಗೆ ಅಂದ್ರೆ ದಯವಿಟ್ಟು ಲೈಕ್ ಮಾಡಿ. ನೀವು ಲೈಕ್ ಮಾಡಿದಾಗ ನಮಗೂ ಕೂಡ ವಿಡಿಯೋ ಮಾಡಬೇಕು ಅಂತ ಹೇಳಿ ಪ್ರೋತ್ಸಾಹ ಸಿಗುತ್ತೆ. ದಯವಿಟ್ಟು ಲೈಕ್ ಮಾಡೋದು ಮರಿಬೇಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್, ರಿಲೇಟಿವ್ಸ್ ಯಾರೇ ಜಾಬ್ ಹುಡುಕ್ತಾ ಇದ್ರು ಅಂತವರಿಗೆ ಈ ವಿಡಿಯೋನ ಶೇರ್ ಮಾಡಿ. ಅವರಿಗೂ ಕೂಡ ಜಾಬ್ ಹುಡುಕೋಕೆ ಹೆಲ್ಪ್ ಆಗುತ್ತೆ. ಇದು ಯಾವ ವೆಬ್ಸೈಟ್ ನಿಂದ ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ತಾ ಇದೀವಿ ಅಂತ ನೋಡ್ತಾ ಇದ್ದೀರಾ? ನಮ್ಮದೇ ವೆಬ್ಸೈಟ್ ಕಣ್ರಿ, prgovernmentjobs.com ಅಂತ ಹೇಳಿ. ಅಂದ್ರೆ prgovtjobs.com ಅಂತ ಹೇಳಿ ನಿಮಗೆ ಹೊಸ ವೆಬ್ಸೈಟ್ ನ ಕ್ರಿಯೇಟ್ ಮಾಡಿದೀವಿ. ಇದರ ಲಿಂಕ್ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಕೊಟ್ಟಿದ್ವಿ. ಏನಕ್ಕೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದೀವಿ ಅಂದ್ರೆ ಯೂಟ್ಯೂಬ್ ನಲ್ಲಿ 2 ರಿಂದ 3 ಜಾಬ್ ಡೀಟೇಲ್ಸ್ ತಿಳಿಸ್ಕೊಡ್ಬೋದು ಪ್ರತಿದಿನಕ್ಕೆ. ಆದ್ರೆ ವೆಬ್ಸೈಟ್ ಕ್ರಿಯೇಟ್ ಮಾಡಿದ್ರೆ ಪ್ರತಿದಿನಕ್ಕೆ ಹಲವಾರು ಜಾಬ್ ಡೀಟೇಲ್ಸ್ ನ ತಿಳಿಸ್ಕೊಡ್ಬೋದು ಅಂತ ಹೇಳಿ ಕ್ರಿಯೇಟ್ ಮಾಡಿದ್ವಿ. ಇದನ್ನ ಸದುಪಯೋಗ ಪಡಿಸ್ಕೊಳ್ಳಿ. ಅದ್ರ ಕಮೆಂಟ್ ಬಾಕ್ಸ್ ಅಥವಾ ಡಿಸ್ಕ್ರಿಪ್ಷನ್ ಇಂದ ಕ್ಲಿಕ್ ಮಾಡಿದ್ರೆ ಈ ರೀತಿ ಒಂದು ಪೇಜ್ ಓಪನ್ ಆಗುತ್ತೆ ನಮ್ಮ ವೆಬ್ಸೈಟ್. ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್, ಇಲ್ಲಿ ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್, 12th ಪಾಸ್, ಡಿಗ್ರಿ ಜಾಬ್ಸ್, ಈ ತರ ಹಲವಾರು ಕೆಟಗರಿಯ ಜಾಬ್ಸ್ ಇದೆ. ನಿಮ್ಮ ಎಜುಕೇಶನ್ ಕ್ವಾಲಿಫಿಕೇಶನ್ಗೆ ಯಾವ್ದು ಸೂಟ್ ಆಗುತ್ತೆ ನೋಡಿ ಅದನ್ನ ಕ್ಲಿಕ್ ಮಾಡ್ಕೊಳ್ಳಿ. ಸ್ಕ್ರೋಲ್ ಡೌನ್ ಮಾಡಿದ್ರೆ ಕನ್ನಡದಲ್ಲಿ ಕೂಡ ಬಟನ್ಸ್ ಗಳನ್ನ ಕೊಟ್ಟಿದೀವಿ. ಕನ್ನಡ, ಇಂಗ್ಲಿಷ್ ಯಾವ್ದ್ರಲ್ಲಿ ಬೇಕಾದ್ರೂ ಕ್ಲಿಕ್ ಮಾಡಬಹುದು. ಸ್ಕ್ರೋಲ್ ಡೌನ್ ಮಾಡಿದ್ರೆ ಇಲ್ಲಿ ಕರ್ನಾಟಕ ಗೌರ್ಮೆಂಟ್ ಜಾಬ್ಸ್, ಸೆಂಟ್ರಲ್ ಗೌರ್ಮೆಂಟ್ 10th ಪಾಸ್ ಜಾಬ್ಸ್ ನ ಲಿಸ್ಟ್ ಗಳನ್ನ ಕೊಟ್ಟಿದೀವಿ. ಇಲ್ಲಿ ಎಲ್ಲಾ ಲಿಸ್ಟ್ ನ ನೋಡ್ಕೋಬಹುದು. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡ್ಕೊಂಡು ನೋಡ್ಕೋಬಹುದು. ಮೊಬೈಲ್ ನಲ್ಲಿ ಆಗಿದ್ರು ಅಷ್ಟೇ ಇದನ್ನ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಡೀಟೇಲ್ಸ್ ಸಿಗುತ್ತೆ. ಕೆಳಗಡೆ ಮೋರ್ ಜಾಬ್ಸ್ ಅಂತಿದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಇನ್ನು ಹಲವಾರು ಜಾಬ್ಸ್ ಓಪನ್ ಆಗುತ್ತೆ. ಕರ್ನಾಟಕ ಗೌರ್ಮೆಂಟ್ ಇಂದು, ಸೆಂಟ್ರಲ್ ಗೌರ್ಮೆಂಟ್ ಮತ್ತೆ 10th ಪಾಸ್ ಜಾಬ್ಸ್ ಇಂದು ಹಲವಾರು ಜಾಬ್ಸ್ ಡೀಟೇಲ್ಸ್ ಓಪನ್ ಆಗುತ್ತೆ. ಅದನ್ನ ಪಡ್ಕೊಳ್ಳಿ ಯಾವ ಜಾಬ್ ಡೀಟೇಲ್ಸ್ ಬೇಕು ಅಂತ. ಆದ್ರೆ ನೀವು ಕೇಳಬಹುದು, ಈ ವೆಬ್ಸೈಟ್ ನಲ್ಲಿ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ನಿಮಗೆ ಹೇಗೆ ಗೊತ್ತಾಗತ್ತೆ ಅಂತ ಹೇಳಿದ್ರೆ, ನಾವು ನಿಮಗೆ ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ಚಾನೆಲ್ ನಿಂದ ಲಿಂಕ್ ನ ಪ್ರೊವೈಡ್ ಮಾಡ್ತೀವಿ. ಸೊ ಅದನ್ನ ಫಾಲೋ ಮಾಡಿ. ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ ಈ ಸೋಷಿಯಲ್ ಮೀಡಿಯಾ ಚಾನಲ್ಸ್ ನ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನ್ ನಲ್ಲಿ. ಅಲ್ಲಿಂದ ಕ್ಲಿಕ್ ಮಾಡಿದ್ರೆ ನೀವು ಟೆಲಿಗ್ರಾಮ್ ನ ಜಾಯ್ನ್ ಆಗ್ಬೋದು. ಅಲ್ಲಿಂದನೇ ಕ್ಲಿಕ್ ಮಾಡಿ ವಾಟ್ಸ್ಆಪ್ ಚಾನೆಲ್ ನ ಕೂಡ ಜಾಯ್ನ್ ಆಗ್ಬೋದು. ಪ್ರತಿದಿನ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದ ತಕ್ಷಣ ಈ ಜಾಬ್ ಡೀಟೇಲ್ಸ್ ಅಪ್ಲೋಡ್ ಆಗಿದೆ, ಇದರ ಲಿಂಕ್ ಅಂತ ಹೇಳಿ ನಿಮಗೆ ಪ್ರೊವೈಡ್ ಮಾಡ್ತೀವಿ. ಮತ್ತೆ ಕೊನೆ ದಿನಾಂಕ ಹತ್ತಿರ ಬರ್ತಿದ್ದಾಗೆ ಈ ಜಾಬ್ಸ್ ಕೊನೆಗೊಳ್ತಾ ಇದೆ ಅಂತ ಹೇಳಿ ಅದರ ಲಿಂಕ್ ಕೊಡ್ತೀವಿ. ನೀವು ಆದಷ್ಟು ಬೇಗ ಅರ್ಜಿಯನ್ನ ಹಾಕೊಳ್ಳಕ್ಕೆ ಹೆಲ್ಪ್ ಆಗುತ್ತೆ. ವಾಟ್ಸ್ಆಪ್ ಮತ್ತೆ ಟೆಲಿಗ್ರಾಮ್ ನ ಜಾಯ್ನ್ ಆಗೋದು ಮರಿಬೇಡಿ. ಇವಾಗ ಹೇಗೆ ಅರ್ಜಿಯನ್ನ ಹಾಕೊಳ್ಳೋದು ಅನ್ನೋದ್ರ ವಿವರ ತಿಳ್ಕೊಳ್ಳೋಣ. ನೀವು ನಿಮ್ಮ ಅಪ್ಲಿಕೇಶನ್ ಫಾರಂ ಸಿಗುತ್ತೆ, ಅದನ್ನ ಡೌನ್ಲೋಡ್ ಮಾಡ್ಕೊಂಡು ಇಲ್ಲಿದೆ ನೋಡಿ ತೋರಿಸ್ಕೊಡ್ತೀನಿ. ಅದನ್ನು ತೋರಿಸ್ಕೊಡ್ತೀನಿ. ಮೊದಲು ಯಾವ ಇಮೇಲ್ ಐಡಿಗೆ ಏನ್ ಕಳ್ಸಿಕೊಡ್ಬೇಕು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಪ್ಲಿಕೇಶನ್ ಫಾರಂ ನ ಫಿಲ್ಅಪ್ ಮಾಡಿ ಅದರ ಜೊತೆಗೆ ಎಲ್ಲ ರಿಕ್ವೈರ್ಡ್ ಡಾಕ್ಯುಮೆಂಟ್ಸ್ ನ ಅಟ್ಯಾಚ್ ಮಾಡಿ ಇಮೇಲ್ ಐಡಿಗೆ ಕಳಿಸ್ಕೊಡ್ಬೇಕು. ಇದು ಅಪ್ಲಿಕೇಶನ್ ಹಾಕೋ ಪ್ರೋಸೆಸ್ ಆಗಿರುತ್ತೆ. ಯಾವ ಇಮೇಲ್ ಐಡಿ ಅಂದ್ರೆ careers@nhipmpl.com ಈ ಇಮೇಲ್ ಐಡಿಗೆ ನೀವು ಅಪ್ಲಿಕೇಶನ್ ನ ಕಳಿಸ್ಕೊಡ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ?
ನೆಕ್ಸ್ಟ್ ಸ್ಟೆಪ್ ಬೈ ಸ್ಟೆಪ್ ಅಪ್ಲಿಕೇಶನ್ ಪ್ರೋಸೆಸ್ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ಅಫಿಷಿಯಲ್ ನೋಟಿಫಿಕೇಶನ್ ಸಂಪೂರ್ಣವಾಗಿ ಓದ್ಕೊಳ್ಳಿ. ಎಲ್ಲ ಎಲಿಜಿಬಿಲಿಟಿ ಕ್ರೈಟೀರಿಯಾ ಫುಲ್ಫಿಲ್ ಆಗ್ತಾ ಇದೆಯಾ ಅಂತ ತಿಳ್ಕೊಂಡ ನಂತರನೇ ಅರ್ಜಿಯನ್ನ ಹಾಕೊಳ್ಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಫಾರಂ ನಲ್ಲಿ ಇಮೇಲ್ ಐ ಡಿ, ಮೊಬೈಲ್ ನಂಬರ್ ಎಲ್ಲದನ್ನು ಕರೆಕ್ಟ್ ಆಗಿ ಮೆನ್ಷನ್ ಮಾಡಿ. ನಿಮಗೆ ಜಾಬ್ ಸಿಕ್ಕರೆ ಅವರು ಇಮೇಲ್ ಅಥವಾ SMS ಮುಖಾಂತರ ನಿಮಗೆ ಕನ್ಫರ್ಮ್ ಮಾಡ್ತಾರೆ. ID ಪ್ರೂಫ್ನ ಅಂದ್ರೆ ಡಾಕ್ಯುಮೆಂಟ್ಸ್ ಯಾವ್ದಾದ್ರು ರೆಡಿ ಇಟ್ಕೋಬೇಕು ಅಂತ ಹೇಳ್ತಾ ಇದ್ದೀನಿ. ಮೊದಲನೇದಾಗಿ ID ಪ್ರೂಫ್, ಆಧಾರ್ ಕಾರ್ಡ್, ವೋಟರ್ ID ಅಥವಾ ಪಾನ್ ಕಾರ್ಡ್. ನೆಕ್ಸ್ಟ್ ಪಾಸ್ಪೋರ್ಟ್ ಸೈಜ್ ಫೋಟೋ, ಎಜುಕೇಶನಲ್ ಸರ್ಟಿಫಿಕೇಟ್ಸು, ಡಾಕ್ಯುಮೆಂಟ್ಸ್ ಎಲ್ಲ ರೆಡಿ ಇಟ್ಕೊಳ್ಳಿ. ನೆಕ್ಸ್ಟ್ ನೀವು ಅಪ್ಲಿಕೇಶನ್ ಫಾರಮ್ ಡೌನ್ಲೋಡ್ ಮಾಡ್ಕೊಳ್ಳೋದು ಹೇಗೆ ಅಂತಲೂ ಕೂಡ ನಿಮಗೆ ಮುಂದೆ ತಿಳಿಸ್ಕೊಡ್ತೀನಿ. ಅಪ್ಲಿಕೇಶನ್ ಫಾರಮ್ ಪ್ರಿಸ್ಕ್ರೈಬ್ಡ್ ಫಾರ್ಮ್ಯಾಟ್ ಅಲ್ಲೇ ಫಿಲ್ ಮಾಡಿ. ಅದಾದ ನಂತರ ಏನಾದ್ರು ತಪ್ಪಾಗಿದ್ರೆ ತಿದ್ದುಪಡಿ ಮಾಡ್ಕೊಂಡು ಅದಾದ ನಂತರನೇ ಕಳಿಸ್ಕೊಳ್ಳಿ. ಗೊತ್ತಾಯ್ತಲ್ವಾ? ನೆಕ್ಸ್ಟ್ ಎಲ್ಲ ಡಾಕ್ಯುಮೆಂಟ್ಸ್ ರೀಚೆಕ್ ಮಾಡ್ಕೊಳ್ಳಿ, ಎಲ್ಲ ಕರೆಕ್ಟಾಗಿ ಅಟ್ಯಾಚ್ ಮಾಡಿದಿರೋ ಇಲ್ವೋ ಅಂತ ಹೇಳಿ. ನೆಕ್ಸ್ಟ್ ಅಪ್ಲಿಕೇಶನ್ ಓಪನ್ ಆಗಿದ್ದ ದಿನಾಂಕ 12 ಜೂನ್ 2025, ಕೊನೆಯ ದಿನಾಂಕ 26 ಜೂನ್ 2025. ಅಷ್ಟರ ಒಳಗಡೆ ನೀವು ಇಮೇಲ್ ಕಳಿಸ್ಬೇಕಾಗತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ, ಜಾಬ್ ಡೀಟೇಲ್ಸ್ ವೆಬ್ಸೈಟ್ ಇದೆಯಲ್ಲ, ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿ ಫುಲ್ ಕೆಳಗಡೆ ಬಂದ್ರೆ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ಮತ್ತೆ ಅಪ್ಲಿಕೇಶನ್ ಫಾರಂ ಅಂತ ಇದೆಯಲ್ಲ, ಅದರ ಪಕ್ಕದಲ್ಲಿ ಕ್ಲಿಕ್ ಹಿಯರ್ ಅಂತ ಇದೆ. ಈ ಬಟನ್ ನ ಕ್ಲಿಕ್ ಮಾಡಿದ್ರೆ ನಿಮಗೆ PDF ಓಪನ್ ಆಗುತ್ತೆ. ಈ ರೀತಿ PDF ಇರುತ್ತೆ. ಇಲ್ಲಿ ಸ್ಕ್ರೋಲ್ ಡೌನ್ ಮಾಡಿದ್ರೆ ನಿಮಗೆ ಅಪ್ಲಿಕೇಶನ್ ಫಾರಂ ಸಿಗುತ್ತೆ. ಇಲ್ಲಿ ನೋಡಿ ಇದೆ, ಇದು ಅಪ್ಲಿಕೇಶನ್ ಫಾರಂ. ಇದನ್ನ ಫಿಲ್ಅಪ್ ಮಾಡಿ ನೀವು ಇಮೇಲ್ ಮುಖಾಂತರ ಕಳಿಸ್ಕೊಡ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ? ಅಪ್ಲಿಕೇಶನ್ ಫಾರಂ ಹೇಗೆ ಡೌನ್ಲೋಡ್ ಮಾಡೋದು ಅಂತ ಹೇಳಿ ಅಫಿಷಿಯಲ್ ವೆಬ್ಸೈಟ್ ಅಡ್ರೆಸ್ nhai.gov.in. ಇಲ್ಲೂ ಕೂಡ ನೀಲಿ ಬಟನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡಿದ್ರೆ ಡೈರೆಕ್ಟ್ ಅಫಿಷಿಯಲ್ ವೆಬ್ಸೈಟ್ಗೆ ನಿಮ್ಮನ್ನ ಕರ್ಕೊಂಡು ಹೋಗುತ್ತೆ. ಗೊತ್ತಾಯ್ತಲ್ವಾ ಏನೇನು ಡೀಟೇಲ್ಸ್ ಅಂತ? ಇವಾಗ ಎಜುಕೇಶನ್ ಕ್ವಾಲಿಫಿಕೇಶನ್ ವಿವರ ತಿಳ್ಕೊಳ್ಳೋಣ. ನೀವು ಡೆಪ್ಯೂಟಿ ಮ್ಯಾನೇಜರ್ ಟೆಕ್ನಿಕಲ್ ಹುದ್ದೆಗೆ BE ಅಥವಾ BTech ಆಗಿರಬೇಕಾಗುತ್ತೆ ಸಿವಿಲ್ ಇಂಜಿನಿಯರಿಂಗ್ ಅಲ್ಲಿ. ಅದು ಕೂಡ ರೆಕಗ್ನೈಸ್ಡ್ ಬೋರ್ಡ್ ಅಥವಾ ರೆಕಗ್ನೈಸ್ಡ್ ಯೂನಿವರ್ಸಿಟಿಯಿಂದ ನೀವು ಎಜುಕೇಶನ್ ನ ಕಂಪ್ಲೀಟ್ ಮಾಡಿರ್ಬೇಕಾಗತ್ತೆ. ಗೊತ್ತಾಯ್ತಲ್ವಾ ಏನೇನು ಜಾಬ್ ಡೀಟೇಲ್ಸ್ ಅಂತ? ನಿಮಗೆ ಡಿಸ್ಕ್ರಿಪ್ಷನ್ ಮತ್ತೆ ಕಮೆಂಟ್ ಬಾಕ್ಸ್ ನಲ್ಲಿ PR ಗವರ್ಮೆಂಟ್ ಜಾಬ್ಸ್ ವೆಬ್ಸೈಟ್ ಲಿಂಕು ಮತ್ತೆ ಈ NHPIMPL ಅಂದ್ರೆ ನ್ಯಾಷನಲ್ ಹೈವೇ ಅಥಾರಿಟಿ ಆಫ್ ಇಂಡಿಯಾ ಅವ್ರದ್ದು ಲಿಂಕ್ ಎರಡನ್ನೂ ಕೂಡ ಕೊಟ್ಟಿರ್ತೀವಿ. ಸೊ ಇದ್ರ ಲಿಂಕ್ ಏನು ಕೊಡ್ತೀವಿ ಅಂದ್ರೆ ಕ್ಲಿಕ್ ಮಾಡಿದ ತಕ್ಷಣ ಇದೇ ಪೇಜು ಡೈರೆಕ್ಟ್ ಆಗಿ ಓಪನ್ ಆಗ್ಲಿ ಅಂತ ಹೇಳಿ ಆ ಲಿಂಕ್ ನ ಕೊಟ್ಟಿದೀವಿ. ಅಲ್ಲಿಂದ ಕ್ಲಿಕ್ ಮಾಡಿ ಈ ವೆಬ್ಸೈಟ್ಗೆ ಹೋಗಿ. ಇದಿಷ್ಟು ಈ ಜಾಬ್ ನ ವಿವರ. ಏನಾದ್ರೂ ಡೌಟ್ಸ್ ಅಥವಾ ಕ್ವಶನ್ಸ್ ಇದೆ ಅಂತ ಹೇಳಿದ್ರೆ ಕಮೆಂಟ್ ಬಾಕ್ಸ್ ನಲ್ಲಿ ಕಮೆಂಟ್ ಮಾಡಿ, ನಾವು ಉತ್ತರ ಕೊಡೋದಕ್ಕೆ ಪ್ರಯತ್ನ ಮಾಡ್ತೀವಿ. ನೀವು ಇನ್ನೂ ನಮ್ಮ ಇನ್ಸ್ಟಾಗ್ರಾಮ್ ಚಾನೆಲ್ ನ ಫಾಲೋ ಮಾಡಿಲ್ಲ ಅಂದ್ರೆ ಡಿಸ್ಕ್ರಿಪ್ಷನ್ ಅಲ್ಲೇ ಅದರ ಲಿಂಕ್ ಕೂಡ ಇದೆ, ಅಲ್ಲಿಂದ ಕ್ಲಿಕ್ ಮಾಡಿ ಇನ್ಸ್ಟಾಗ್ರಾಮ್ ನ ಫಾಲೋ ಮಾಡಿ. ಪ್ರತಿದಿನಾನು ಜಾಬ್ ಡೀಟೇಲ್ಸ್, ಜಾಬ್ ಅಪ್ಡೇಟ್ಸ್ ನೆಲ್ಲ ಪಡ್ಕೋಬಹುದು ರೀಲ್ ಮುಖಾಂತರ. ಹಾಗೆ ನಿಮ್ಮ ಫ್ರೆಂಡ್ಸ್ ಅಂಡ್ ರಿಲೇಟಿವ್ಸ್ಗೆ ಕೂಡ ರೀಲ್ ಮುಖಾಂತರನೇ ಜಾಬ್ ಡೀಟೇಲ್ಸ್ ಎಲ್ಲ ಸೆಂಡ್ ಕೂಡ ಮಾಡಬಹುದು ಇನ್ಸ್ಟಾಗ್ರಾಮ್ ನಲ್ಲಿ. ಸೊ ಅದನ್ನ ಫಾಲೋ ಮಾಡೋದು ಮರಿಬೇಡಿ. ಕೊನೆ ತನಕ ನೋಡಿದ್ದಕ್ಕೆ ಧನ್ಯವಾದ. ಇನ್ನೊಂದು ಜಾಬ್ ವಿಡಿಯೋ ಜೊತೆ ಸಿಗೋಣ. ಬಾಯ್ ಬಾಯ್.